ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ MS ಎಕ್ಸೆಲ್ಲು, MS ವರ್ಡು ಮತ್ತು PDF ಇವಕ್ಕೆಲ್ಲ ಪಾಸ್ವರ್ಡ್ನ ಹೇಗೆ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಯೂಟ್ಯೂಬ್ ಅಂತ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಒಂದು ಎಕ್ಸೆಲಲ್ಲಿ. ಇವಾಗ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಫೈಲ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಆಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಎಕ್ಸೆಲ್ ಅಥವಾ ಡಾಕ್ಯುಮೆಂಟ್ನ ಇಲ್ಲಿ ಯಾವ ಒಂದು ಫೋಲ್ಡರಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಇರ್ತೀವಿ ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ಗೆ ಇಲ್ಲಿ ಡೆಸ್ಕ್ಟಾಪ್ ಅಲ್ಲ ಅಥವಾ ಡೌನ್ಲೋಡ್ಸ್ ಅಲ್ಲ ಅಥವಾ ಡಾಕ್ಯುಮೆಂಟ್ಸ್ ಅಲ್ಲ, ಎಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಇರ್ತೀವಿ ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಈ ಒಂದು ಡಾಕ್ಯುಮೆಂಟ್ನ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಫೈಲ್ ನೇಮ್ನ ಕೊಡ್ಕೊಬೇಕು. ಫೈಲ್ ನೇಮ್ನ ಇಲ್ಲಿ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಟೂಲ್ಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಆಪ್ಷನ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಟು ಓಪನ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಒಂದು ಪಾಸ್ವರ್ಡ್ನ ನಾವು ಸೆಟ್ ಮಾಡ್ಕೊಬೇಕು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋತೀನಿ. ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಎಂಟರ್ ಪಾಸ್ವರ್ಡ್ ಟು ಪ್ರೊಸೀಡ್ ಅಂತ ಈ ರೀತಿ ಬರುತ್ತೆ. ಇಲ್ಲಿ ಮತ್ತೆ ಅದೇ ಪಾಸ್ವರ್ಡ್ನ ನಾವು ಇಲ್ಲಿ ಇನ್ನೊಂದ್ಸಲಿ ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡಿಕೊಂಡು ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ಆವಾಗಲೇ ಇಲ್ಲಿ ನಾನು ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಈ ಒಂದು ಎಕ್ಸೆಲ್ ಶೀಟು. ಈಗ ಡಬಲ್ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತಿದೆ ನೋಡಿ, ಇಲ್ಲಿ ಪಾಸ್ವರ್ಡ್ ಅಂತಿದೆ. ಇವಾಗ ಆ ಒಂದು ಆವಾಗಲೇ ಸೆಟ್ ಮಾಡಿರೋ ಪಾಸ್ವರ್ಡ್ನ ಇಲ್ಲಿ ಕೇಳುತ್ತೆ. ಇವಾಗ ಆ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು ಎಕ್ಸೆಲ್ ಶೀಟು ಓಪನ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಏನಂತಂದರೆ MS ಎಕ್ಸೆಲ್ಗೆ ಯಾವ ರೀತಿ ಪಾಸ್ವರ್ಡ್ನ ಸೆಟ್ ಮಾಡೋದು ಅದೇ ರೀತಿ MS ವರ್ಡ್ಗೂ ಪಾಸ್ವರ್ಡ್ ಸೆಟ್ ಮಾಡೋದು ಸೇಮ್ ಅದೇ ರೀತಿ. PDFಗೆ ಪಾಸ್ವರ್ಡ್ನ ಸೆಟ್ ಮಾಡೋದು ಸ್ವಲ್ಪ ಬೇರೆ ಥರ ಇದೆ. ಅದು ಹೇಗೆ ಅಂತಂದರೆ ಎಕ್ಸಾಂಪಲ್ಗೆ ನಾನು ಇಲ್ಲಿ MS ವರ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಏನೋ ಟೈಪ್ ಮಾಡ್ಕೋತೀನಿ. ಎಕ್ಸಾಂಪಲ್ಗೆ ಏನೋ ಟೈಪ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಎಕ್ಸಾಂಪಲ್ಗೆ. ನೆಕ್ಸ್ಟ್ ಇಲ್ಲಿ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೇವ್ ಆಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯಾವ ಫೋಲ್ಡರ್ಗೆ ಈ ಒಂದು ಡಾಕ್ಯುಮೆಂಟ್ನ ಸೇವ್ ಮಾಡ್ಕೋಬೇಕು ಅಂತ ಇರ್ತೀವಿ ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಡೆಸ್ಕ್ಟಾಪ ಅಥವಾ ಡೌನ್ಲೋಡ್ಸ್ ಅಲ್ಲ ಅಂತ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಡೌನ್ಲೋಡ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ನಮಗೆ ಫೈಲ್ ನೇಮ್ ಯಾವ ಥರ ಬೇಕು ಅದನ್ನು ನಾವು ಇಲ್ಲಿ ಕೊಡ್ಕೊಬೇಕು. ಜಸ್ಟ್ ಎಕ್ಸಾಂಪಲ್ಗೆ ಇಲ್ಲಿ ಏನೋ ಒಂದಿದೆ ಫೈಲ್ ನೇಮು. ನೆಕ್ಸ್ಟ್ ಇಲ್ಲಿ ಸೇವ್ ಆಸ್ ಟೈಪ್ ಅಂತ ಇದ್ದಿಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ PDF ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಆಪ್ಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎನ್ಕ್ರಿಪ್ಟ್ ದ ಡಾಕ್ಯುಮೆಂಟ್ ವಿತ್ ಎ ಪಾಸ್ವರ್ಡ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಕೊಡಬೇಕು. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ನಾವು ಒಂದು ಪಾಸ್ವರ್ಡ್ನ ಟೈಪ್ ಮಾಡ್ಕೊಬೇಕು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಪಾಸ್ವರ್ಡ್ನ ಟೈಪ್ ಮಾಡ್ಕೋತೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ. ಮಿನಿಮಮ್ 6 ಕ್ಯಾರೆಕ್ಟರ್ಸು ಮತ್ತು ಮ್ಯಾಕ್ಸಿಮಮ್ 32 ಕ್ಯಾರೆಕ್ಟರ್ಸ್ ಇರಬೇಕು ಒಂದು ಪಾಸ್ವರ್ಡಲ್ಲಿ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋತೀನಿ. ನೆಕ್ಸ್ಟ್ ಅದೇ ಪಾಸ್ವರ್ಡ್ನ ನಾವು ಇಲ್ಲಿ ಇನ್ನೊಂದ್ಸರಿ ಟೈಪ್ ಮಾಡ್ಕೊಬೇಕು. ಎಂಟರ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಮೇಲ್ಗಡೆ ಏನು ಪಾಸ್ವರ್ಡ್ನ ಟೈಪ್ ಮಾಡ್ಕೊಂಡಿರ್ತೀವಿ ಅದೇ ಪಾಸ್ವರ್ಡ್ನ ಇಲ್ಲಿ ಇನ್ನೊಂದ್ಸಲಿ ಟೈಪ್ ಮಾಡಿಕೊಂಡು ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಆ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಒಂದು PDFಗೆ ನಾನು ಆವಾಗಲೇ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿದ್ದು ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಎಂಟರ್ ಪಾಸ್ವರ್ಡ್ ಅಂತ.
ಆವಾಗಲೇ ಸೆಟ್ ಮಾಡ್ಕೊಂಡ್ವಲ್ಲ, ಆ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಓಪನ್ ಫೈಲ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು PDF ಓಪನ್ ಆಗುತ್ತೆ. ಈ ರೀತಿ ಇದಾಗಿತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.